ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ಮಿಸ್ಟರ್ ನಿಶಾಂತ್, resident employed in a company, retired from service on 1st of January 2024 after completing 30 years of service. From 1st of July 2018, 1st of July 2018, his pay scale was 80,000 -2,000 -1 lakh -3,000 -1,30,000, and he was getting DA at 20% of his pay under the terms of employment. He had 7 months earned leave to his credit on the basis of 30 days per year, which was approved. Hence, he was paid 5,74,000 as a salary and 1,14,800 as a DA. Compute the amount of taxable encashment earned leave for the assessment year 24-25 ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಫಸ್ಟ್ ಇಂಪಾರ್ಟೆಂಟ್ ಅರ್ನ್ ಲೀವ್ ಎಷ್ಟು ಬರ್ತಾ ಇದೆ ನೋಡಿ. ಸ್ಯಾಲರಿ ಲೆಕ್ಕದಲ್ಲಿ 5,74,000, DA ಲೆಕ್ಕದಲ್ಲಿ 1,14,800 ರೂಪಾಯಿ. ಟೋಟಲ್ ಮಾಡಿದ್ರೆ 6,88,800 ರೂಪಾಯಿ ಬರ್ತಾ ಇದೆ. ಓಕೆನಾ? ಮ್ಯಾಕ್ಸಿಮಮ್ ಲಿಮಿಟ್ 25 lakhs, ಆಕ್ಚುಯಲ್ 6,88,800. ಈಗ ನಮ್ಗೆ ಆವರೇಜ್ ಸ್ಯಾಲರಿ ಆಫ್ 10 months ಬೇಕು. ಬಟ್ ಪ್ರಾಬ್ಲಮ್ ನಲ್ಲಿ ನಮ್ಗೆ ಏನಪ್ಪಾ ಕೊಟ್ಟವ್ರೆ ಅಂದ್ರೆ ಪೇ ಸ್ಕೇಲ್ ಕೊಟ್ಟಿದ್ದಾರೆ. ಸರ್, ಪೇ ಸ್ಕೇಲ್ ಅಂದ್ರೆ ಏನು ನೋಡಿ. 1/7/2018 ಜುಲೈ 2018 ನಲ್ಲಿ ಅವನ ಸ್ಯಾಲರಿ ಹೆಂಗಾಗಿತ್ತಪ್ಪ ಅಂದ್ರೆ ಬೇಸಿಕ್ ಸ್ಯಾಲರಿ ಎಷ್ಟಿತ್ತಂತೆ? 80,000 ಇತ್ತಂತೆ. ಇದು ಯಾವಾಗವರೆಗೂ ಇರುತ್ತೆ ಅಂದ್ರೆ 1st ಜುಲೈ ಇಂದ 30th of June 2019 ವರೆಗೂ. ಓಕೆನಾ? 80,000 ಇತ್ತಂತೆ. ಇದು 1 ವರ್ಷ ಆಯ್ತು. ಎರಡನೇ ವರ್ಷ ಅಂದ್ರೆ 1st ಜುಲೈ 2019 ಇಂದ 30th of June 2020ಗೆ ಅವನ ಸ್ಯಾಲರಿ ಬೇಸಿಕ್ ಸ್ಯಾಲರಿ 80ರಿಂದ 3,000 ಜಾಸ್ತಿ ಆಗಿ ಎಷ್ಟಾಗುತ್ತಂತೆ? 83,000 ಆಗುತ್ತೆ. 2,000 ಅನ್ನೋದು 2,000 ಅಲ್ಲಿಗೆ 82,000 ಆಯ್ತು. ಎಷ್ಟಾಯ್ತಪ್ಪ? 82. ಹಾಗೆ ಪ್ರತಿ ವರ್ಷ 2,000 ಜಾಸ್ತಿ ಆಗ್ತದೆ. ಎಲ್ಲಿವರೆಗೂ? 1 ಲಕ್ಷ ಆಗೋವರೆಗೂ. ಎಲ್ಲಿವರೆಗೂ? 1 ಲಕ್ಷ ಆಗೋವರೆಗೂ. ಹಾಗಾದ್ರೆ 1 ಲಕ್ಷ ಯಾವಾಗವರೆಗೂ ಆಗುತ್ತೆ ನೋಡೋಣ. ಮೂರನೇದು 1st of July 2020, 30th of June 2021, 82 ಪ್ಲಸ್ 2 ಎಷ್ಟಾಯ್ತು? 84,000. ಕರೆಕ್ಟ್ ಏನಪ್ಪಾ? ಹಾಗೆ 21, 22 ಕರೆಕ್ಟ್ ಏನಪ್ಪಾ? 84 ಪ್ಲಸ್ 2 86. 22, 23 86 ಪ್ಲಸ್ 2 ಎಷ್ಟಾಯ್ತಪ್ಪ? 88. ಕರೆಕ್ಟಾ? 23, 24 ಕರೆಕ್ಟ್ ಏನಪ್ಪಾ? ಈಗ ಇಲ್ಲಿ ಡೇಟ್ ಬರೀತೀನಿ. 1st of July 2023 to 30th of June 2024 ಕರೆಕ್ಟ್ ಏನಪ್ಪಾ? ಇಲ್ಲಿ 30th of June 2023 ಆಯ್ತಾ? ಇಲ್ಲಿ 88 ಪ್ಲಸ್ 2 ಎಷ್ಟಾಯ್ತಪ್ಪ? 90,000 ಆಯ್ತು. ಸಾಕು ನಮ್ಗೆ. ಅವನು ರಿಟೈರ್ಡ್ ಆಗಿರೋದು ಯಾವತ್ತು ಅಂತ ಹೇಳ್ತಾ ಇದ್ದಾನೆ? 1st of January 24. 1st of January 24 ಕರೆಕ್ಟಾ? 1st January 24 ಅಂದ್ರೆ ಇಲ್ಲಿ ಬರುತ್ತೆ. ಕರೆಕ್ಟಾ? 90,000 ಬರುತ್ತೆ. ಕರೆಕ್ಟ್ ಏನಪ್ಪಾ? ಜನವರಿನಲ್ಲಿ ರಿಟೈರ್ಡ್ ಆದ್ರೆ ಅಲ್ಲಿಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 6 ತಿಂಗಳು ಎಷ್ಟು ಹೋಗ್ತಾ ಇರ್ತಾನೆ? 90,000. 6 ತಿಂಗಳು ಎಷ್ಟು ಹೋಗ್ತಾ ಇರ್ತಾನೆ? 90,000. ನಮಗೆ ಬೇಕಾಗಿರೋದು ಎಷ್ಟು? ಆವರೇಜ್ ಸ್ಯಾಲರಿ ಆಫ್ 10 months. ಕರೆಕ್ಟಾ ಇಲ್ಲ? ಇನ್ನ 88,000 4 ತಿಂಗಳಿಗೆ ಎಷ್ಟು ಗೊತ್ತಾಗ್ತದೆ ಅದನ್ನು ನೋಡೋಣ. ಈಗ ಹೇಳಿ. 8,432 3,52,000. 3,52,000 ಇದು 5,40,000. ಅಲ್ಲಿಗೆ ಬೇಸಿಕ್ ಸ್ಯಾಲರಿನೇ ಅವನು 8,92,000. ಇದಕ್ಕೆ DA ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ 20% ಇದ್ರ ಮೇಲೆ.
ಇದ್ರ ಮೇಲೆ 20%. 1,78,400. ಇದು ಒಟ್ಟು ಎಷ್ಟು ತಿಂಗಳದಾಯ್ತು? 10 ತಿಂಗಳದಾಯ್ತು. ಕರೆಕ್ಟ್ ಏನಪ್ಪಾ? ಎಷ್ಟಾಯ್ತು? 10,70,400. 10,70,400 10 ಮಂತ್ಸ್ ಆಯ್ತು. ಈಗ ಆವರೇಜ್ ಸ್ಯಾಲರಿ 10 ಮಂತ್ಸ್ 10,70,400 ಡಿವೈಡೆಡ್ ಬೈ 10 ಅಂದ್ರೆ 1,07,040 rupees. ಕರೆಕ್ಟಾ? Correct, sir. ಈಗ ಅವನ ಅಕೌಂಟ್ ಅಲ್ಲಿ ಎಷ್ಟು ಲೀವ್ ಇದೆ ಅಂತಪ್ಪ? 7 ತಿಂಗಳು ಲೀವ್ ಉಳಿದಿದೆ ಅಂತ. ಎಷ್ಟು ಬರುತ್ತಪ್ಪ? 7,49,280. ಅಲ್ಲಿಗೆ 3 ಅಮೌಂಟ್ ಅಲ್ಲಿ ಯಾರು ಕಡಿಮೆ ಇದೆಯಪ್ಪ? 6,88,800. 6,88,800. ಅಲ್ಲಿಗೆ ಟ್ಯಾಕ್ಸಬಲ್ ಇಯರ್ ಏನಾಯ್ತು? ಇದು ಅರ್ಥ ಆಗಿಲ್ವಾ? ಇದು ಆದ್ರೆ ಇಲ್ಲಿ 1 lakh ಮತ್ತೆ 3,000 ಅಂತಿದ್ರೆ ಅದಿದೆ ಸರ್. ಅದನ್ನೇ ಕಣೋ ಇಎಲ್ ಅಮೌಂಟ್ ಅಲ್ಲಿ ಸ್ಯಾಲರಿ ಇಷ್ಟು ಡಿಎ ಇಷ್ಟು ಅಂತ ಕೊಟ್ಟೋಣ. ಅವೆರಡು ಜೋಡಿಸ್ಬಿಟ್ಟು ಇಷ್ಟು ಇಎಲ್ ಕೊಟ್ಟಿದ್ದಾರೆ. ಓಕೆನಾ? ಈಗ ಡೇಟ್ ಪೇ ಸ್ಕೇಲ್ ತಗೊಂಡ್ರೆ ಇವನಿಗೆ ಪೇ ಸ್ಕೇಲ್ ಫಿಕ್ಸ್ ಆಗಿರೋದು ಯಾವತ್ತಪ್ಪ? 1 ಜುಲೈ. 1 ಜುಲೈ ಅಂದ್ರೆ ನೆಕ್ಸ್ಟ್ ಜೂನ್ ವರೆಗೂ ಅವ್ನಿಗೆ 18,80,000 ಬೇಸಿಕ್ ಸ್ಯಾಲರಿ ಬರ್ತಾ ಇರ್ತದೆ. ಹೌದಾ? ಜೂನ್ 2019 ವರೆಗೂ 80,000. ಜುಲೈ 2019ರಿಂದ 2,000 ಇನ್ಕ್ರಿಮೆಂಟ್ ಆಗುತ್ತೆ. 80 ಇರೋದು ಎಷ್ಟಾಯ್ತು? 82. ಇದು 1 ವರ್ಷ ಆಯ್ತು. ನೆಕ್ಸ್ಟ್ ಇಯರ್ಗೆ 82 ಪ್ಲಸ್ 2 84 ಆಯ್ತು. 84ರಿಂದ 86 ಆಯ್ತು. 86ರಿಂದ 88 ಆಯ್ತು. 88ರಿಂದ 90 ಆಯ್ತು. 90 ಯಾವ ವರ್ಷದಲ್ಲಿ? ಜುಲೈ 23 ಇಂದ 30th of June 24 ವರೆಗೂ. ಅವ್ನು ರಿಟೈರ್ಡ್ ಆಗಿರೋದು ಯಾವತ್ತು? ಜನವರಿ 24 ಅಲ್ಲಿ. ಕರೆಕ್ಟಾ? ನಮ್ಗೆ 30th ಜೂನ್ ನಾನು ಸುಮ್ಮನೆ 1 ವರ್ಷ ಹಾಕೊಂಡಿದ್ದೀನಿ. 1 ವರ್ಷ ಕ್ಯಾಲ್ಕುಲೇಷನ್ ಹಾಕೊಂಡಿದ್ದೀನಿ. ಅವ್ನು ರಿಟೈರ್ಡ್ ಆಗಿರೋದು ಯಾವತ್ತು ಅಂತ ಹೇಳ್ತಾನೆ? ಜನವರಿ 24 ಅಲ್ಲಿ. ಜನವರಿ 24 ಅಲ್ಲಿ ಕಂಪ್ನಿನೇ ಇರಲ್ಲ ಅವ್ರು. ಹೌದಾ? ಅಲ್ಲಿಗೆ ನಮ್ಗೆ ಡಿಸೆಂಬರ್ 23 ವರೆಗೂ ಬೇಕು. ಕರೆಕ್ಟಾ? ಅಲ್ಲಿಗೆ ಜುಲೈ 23 ಇಂದ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 6 ತಿಂಗಳು ಬೇಸಿಕ್ ಸ್ಯಾಲರಿ ಎಷ್ಟು ತಗೊಂಡಿರ್ತಾನಪ್ಪ? 90,000 ಬೇಕು. ಇನ್ನು ಮಿಕ್ಕಿದ 4 ತಿಂಗಳು ಎಷ್ಟು ತಗೊಂಡಿರ್ತಾನೆ? 88,000. ಅದರಿಂದ ಅಲ್ಲಿಗೆ ಬೇಸಿಕ್ ಸ್ಯಾಲರಿ ಒಟ್ಟು ಎಷ್ಟಾಯ್ತು? 8,97,000. ಅದರ ಮೇಲೆ 20% ಡಿಎ ಅಂತ ಹೇಳ್ತಾರೆ ಕಾಲಮ್ ನಲ್ಲಿ. ಅಲ್ಲಿಗೆ 10 ತಿಂಗಳು ಸಂಬಳ ಇಷ್ಟು ಬಂತು. ಆವರೇಜ್ ಇಷ್ಟು ಬಂತು. 7 ತಿಂಗಳು ಲೀವ್ ತಗೊಂಡಿಲ್ಲ, ಇಷ್ಟು ಬಂತು. ಅರ್ಥ ಆಗ್ತಿದ್ಯಾ ನಿಮ್ಗೆ? ಸರ್ ನೋಡಿ, ಕಂಪನಿಯವನು ಇನ್ನು ಕಡಿಮೆ ಕೊಟ್ಟವನೆ. ಹೌದಾ ಇಲ್ವೋ? ಕಂಪನಿಯವನು ಮಿನಿಮಮ್ ಎಷ್ಟು ಕೊಡ್ಬೇಕಾಗಿತ್ತು? 7,49,000 ಜಾಸ್ತಿ ಕೊಟ್ಟಿದ್ರೆ ಟ್ಯಾಕ್ಸ್ ಮಾಡ್ಬೋದಾಗಿತ್ತು. ಹೌದಾ? ಕಂಪನಿಯವನು ಏನ್ ಮಾಡೋನೆ? ತಲೆ ಮೇಲೆ 2 ಬಿಟ್ಟವನೆ. ನಾನು ಕೊಡಲ್ಲೇ ಇಷ್ಟ ಕೊಡೋದು ಬೇಕಾ ತಗ ಇಲ್ಲ ಬಿಡೋದು. ಕಡಿಮೆ ಕೊಟ್ಟವನೆ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅವರು ಏನಾಯ್ತು ಅಂದ್ರೆ, ಪಾಪ ನಿಮ್ ಕಂಪನಿಯವರೇ ಕಡಿಮೆ ಕೊಟ್ಟವರಪ್ಪ, ಟ್ಯಾಕ್ಸ್ ಏನ್ ಕಟ್ಬೇಡ ಈಗ. ಯಾಕೆಂದ್ರೆ ನಿಲ್ಲು. ಕನ್ಫ್ಯೂಸ್ ಮಾಡಕ್ ಯಾವುದು? ಈ 1 lakh ಮತ್ತೆ 3,000. 1 lakh ಮತ್ತೆ 1,30,000. ಈಗ ಅವನೇನಾದ್ರೂ ರಿಟೈರ್ಡ್ ಆಗಿರ್ಲಿಲ್ಲ ಅಂತ ಇಟ್ಕೋ. ಅದು ಕಂಟಿನ್ಯೂಸ್ ಆಗುತ್ತೆ. ಇಲ್ಲಿಗೆ ಎಂಡ್ ಆಗ್ತಾವ. ಇವನು ನೋಡು, 1 ನಿಮಿಷ ಲೇ ಕೇಳಿಸ್ಕೊಡ್ರಲ್ಲೇ. ರಿಟೈರ್ಮೆಂಟ್ ಆಗ್ಬಹುದು ಅಥವಾ ವಾಲಂಟರಿ ರಿಟೈರ್ಮೆಂಟ್ ಆದ್ರೂ ತಗೋಬಹುದು. ಅರ್ಥ ಆಗ್ತಿದ್ಯಾ? ವಾಲಂಟರಿ ರಿಟೈರ್ಮೆಂಟ್ ಆದ್ರೂ ತಗೋ. ಇವನು ವಾಲಂಟರಿ ರಿಟೈರ್ಮೆಂಟ್ ತಗೊಂಡಿದ್ದಾನೆ ಅಂತ ಅನ್ಕೋ. ಸರಿ ಸರ್. ಅವನು ಅರ್ಲಿ ಏಜಲ್ಲಿ ತಗೊಂಡಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಆರ್ಮಿಗೆ ಹೋಗ್ತೀರಾ. ಆರ್ಮಿಗೆ 18-19 ವರ್ಷಕ್ಕೆ ಕೊಟ್ಟೋಗಿರ್ತೀರಾ. ಸಪೋಸ್ ನೀವು 60 ವರ್ಷಕ್ಕೆ ಹೋಗಿ ಕೆಲಸ ಮಾಡಿದ್ರೆ, ಹೌದಾ, ಎಷ್ಟು ವರ್ಷ ಬರುತ್ತೆ ಗೊತ್ತಾ? 32-33 ವರ್ಷ ಬರುತ್ತೆ. 40 ವರ್ಷ ಬರುತ್ತೆ ಹೆಚ್ಚು ಕಡಿಮೆ. 19-60 ಅಂದ್ರೆ 39 ವರ್ಷ ಬರುತ್ತೆ. 39 ವರ್ಷ ಆರ್ಮಿನಲ್ಲಿ ಯಾವನ್ ಕೆಲಸ ಮಾಡ್ತಾನೆ? 15 ವರ್ಷ ಕೆಲಸ ಮಾಡ್ಬಿಟ್ಟು VRS ತಗೊಂಡಿರ್ತಾನೆ. 15 ವರ್ಷದಲ್ಲಿ 7 ತಿಂಗಳು ಲೀವ್ ತಗೊಂಡಿಲ್ಲ, 8 ತಿಂಗಳು ತಗೊಂಡಿಲ್ಲ. ಆ ತರಲ್ಲಿ ಸಪೋಸ್ 30 ವರ್ಷ ಇದ್ದಿದ್ರೆ ಅವ್ನು ಬೇಸಿಕ್ ಸ್ಯಾಲರಿ ಎಲ್ಲಿವರೆಗೂ ಹೋಗೋದು? 1,30,000 ಹೋಗೋದು. ಅರ್ಥ ಆಗ್ತಿದ್ಯಾ? ಅದನ್ನೇ ಪೇ ಸ್ಕೇಲ್ ಫಿಕ್ಸಿಂಗ್ ಅಂತ ಹೇಳ್ತಾರೆ. ಕ್ಲಿಯರ್ ಎಲ್ಲರಿಗೂ? ಸರ್, ಇದನ್ನ ನೀವು ಕ್ಯಾಶುವಲ್ ಆಗಿ ನನಗೆ ಈ ತರ ಆದ್ರೆ ಹೆಂಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಅವಾಗ ಇನ್ನ ಈಸಿ. ಓಕೆ.